ಇನ್ನು ರಿಲೇಶನ್ಶಿಪ್ ಅಂಡ್ ಕುಟುಂಬ ವಿಚಾರಕ್ಕೆ ಬಂದಾಗ ಇದು ಕೂಡ ಒಂದು ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬೋದು. ಸ್ಟೆಬಿಲಿಟಿಯನ್ನ ತೋರಿಸುವಂತಹ ಟೆನ್ ಕಾರ್ಡ್, ಆಫ್ ಪೆಂಟಿಕಲ್ಸ್. 10 of Pentacles ಅನ್ನುವಂತಹ ಕಾರ್ಡ್, ಇದು ಕೂಡ ಪಾಸಿಟಿವ್ ಅಂತ ಆದಂತಹ ಕಾರ್ಡ್. ನಿಮ್ಮ ಕುಟುಂಬದಲ್ಲಿ ಒಂದು ಸ್ಟೆಬಿಲಿಟಿ ಇರುತ್ತೆ. Okay. ನಿಮ್ಮ ಲವ್ ಇರಬಹುದು, ಅಫೆಕ್ಷನ್ ಇರಬಹುದು, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ನಿಮ್ಮ ಮಧ್ಯೆ ಒಂದು ಅನುರಾಗ ಏನಿರುತ್ತೆ ಅದು ತುಂಬಾ ಒಳ್ಳೆ ರೀತಿಯಲ್ಲಿ ಇರೋದಕ್ಕೆ ಅವಕಾಶ ಇರುವಂತಹ ಕಾರ್ಡ್ ಅದು ಅಂತ ಹೇಳ್ಬೋದು. ಇನ್ನು ಕೊನೆಯ ಕಾರ್ಡ್ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಜಾಬ್ ರಿಲೇಟೆಡ್ ಕಾರ್ಡ್, ಇದು ಕೂಡ ನನಗೆ ಪಾಸಿಟಿವ್ ಆದಂತಹ ಕಾರ್ಡೇ ಬಂದಿದೆ. Okay. ಕರ್ಕಾಟಕ ರಾಶಿಯವರಿಗೆ ಜಾಬ್ ಮತ್ತೆ ಹಣಕಾಸಿನ ವಿಚಾರ ಕೂಡ ಇದು ಪಾಸಿಟಿವ್ ಆಗಿದೆ. ನೀವು ಆಸೆ ಪಟ್ಟಂತ ಜಾಬ್ ನಿಮಗೆ ಯೋಗ್ಯತೆ ಇದ್ದರೆ, ಎಲ್ಲರಿಗೂ ಅಷ್ಟೇ ಅಲ್ವಾ, ನಿಮಗೆ ಯೋಗ್ಯತೆ ಇದ್ರೆ ಖಂಡಿತ ಈ ಸಮಯದಲ್ಲಿ ಜಾಬ್ ಸಿಗೋದಕ್ಕೆ ಅವಕಾಶ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ. ಇನ್ನು ಗೈಡೆನ್ಸ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯು ಆರ್ ರೆಡಿ, ನೀವು ರೆಡಿ ಆಗಿದ್ದೀರಾ. ನೀವು ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ರೆಡಿ ಆಗಿದ್ದೀರಾ. ನೀವು ಮಾಡುವಂತಹ ಕೆಲಸಕ್ಕೆ ಖಂಡಿತ ಸಪೋರ್ಟ್ ಸಿಗತ್ತೆ ಅಂತ ಒಟ್ಟಾರೆ ಹೇಳ್ತಾರೆ. ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಪಾಸಿಟಿವ್ ಆಗಿದೆ. ಇದು ಅಂತ